ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ಫುಡ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಆಷಾಢ ಮಾಸ, ಮಳೆ ತುಂಬ ಬರ್ತಾ ಇದೆ, ತುಂಬ ಚಳಿ ಇದೆ. ಈ ಚಳಿಗೂ ಮಳೆಗೂ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ಲ. ಸ್ನ್ಯಾಕ್ಸ್ ಟೈಮ್ಗೆ, ಟೀ ಟೈಮ್ಗೆ ಒಳ್ಳೆ ಬಜ್ಜಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಾನಿವತ್ತು ಒಂದು ಥರ ಬಜ್ಜಿ ಅಲ್ಲ, ವೆರೈಟಿ ಬಜ್ಜಿಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಸಹ ಟೀ ಟೈಮ್ಗೆ ಮಾಡಿ ಬಿಸಿ ಬಿಸಿ ಬಜ್ಜಿನ ತಿನ್ನಿ. ಹೇಗೆ ಮಾಡೋದು ಅಂತ ನಾನೀಗ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ KGಯಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಜೀರಾ ಪೌಡರ್, 1/2 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಕಡಲೆ ಹಿಟ್ಟು ಜೊತೆಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಬಜ್ಜಿ ಮಾಡುವ ಅದಕ್ಕೆ ನೀರು ಹಾಕಿ ನಾವು ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ನೀಟಾಗಿ ಬಜ್ಜಿ ಬ್ಯಾಟರ್ನ ಕಲಸಿಟ್ಕೊಳ್ಳೋಣ. ಈ ಹದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ಈಗ ಯಾವ್ಯಾವ ಬಜ್ಜಿ ಮಾಡೋಣ ಅಂತ ನಿಮಗೆ ತೋರಿಸ್ತೀನಿ. ಬಾಳೆಕಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿ, ದಪ್ಪ ಮೆಣಸಿಕಾಯಿ ಬಜ್ಜಿ, ಇದು ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತಾರೆ. ಈ ಬಜ್ಜಿ ಮಾಡೋಣ. ಮತ್ತು ಬಜ್ಜಿ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಈರುಳ್ಳಿ. ಈಗ ಇಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಜೊತೆಗೆ ಎಲ್ಲ ರೀತಿ ಸೊಪ್ಪನ್ನು ಮಿಕ್ಸ್ ಮಾಡಿ ಒಂದು ಬೋಂಡ ಮಾಡ್ತೀನಿ ಅದ್ರ ಜೊತೆಗೆ. ಈಗ ಬಾಳೆಕಾಯಿ, ಆಲೂಗೆಡ್ಡೆ ಎಲ್ಲ ತರಕಾರಿಗಳನ್ನು ನಾನು ಬಜ್ಜಿಗೆ ಹೇಗೆ ಬೇಕೋ ಆ ರೀತಿ ಸ್ಲೈಸ್ನ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ಮೊದಲಿಗೆ ಬಾಳೆಕಾಯಿ ಹೆಚ್ಚುತ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಳುವಾಗಿ ಬಜ್ಜಿಗೆ ಹೆಚ್ಚಿಟ್ಕೊಡ್ಬೇಕು. ಈಗ ಆಲೂಗೆಡ್ಡೆ, ಹಾಗೆಯೇ ಈರುಳ್ಳಿ, ಬಜ್ಜಿ ಮೆಣಸಿಕಾಯಿನ ಒಳಗಡೆ ಬೀಜನ ತೆಗೆದು ಅದಕ್ಕೆ ಆಮೇಲೆ ಸ್ಟಫ್ ಮಾಡ್ತೀನಿ. ಬೀಜ ಇದ್ದರೆ ಖಾರ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಅದನ್ನು ತೆಗೆದಿಟ್ಕೊಳ್ತೀನಿ. ಬದನೆಕಾಯಿನ ಹೀಗೆ 4 ಭಾಗ ಮಾಡಿ ಹೆಚ್ಚಿಟ್ಕೊಂಡು, ನಂತರ ದಪ್ಪ ಮೆಣಸಿಕಾಯಿ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಅದನ್ನು 2 ಸ್ಲೈಸಷ್ಟು ತೊಗೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಟಫಿಂಗೋಸ್ಕರ ಆಲೂಗೆಡ್ಡೆ ಮತ್ತು ಬಾಳೆಕಾಯಿ ಎರಡನ್ನು ಬೇಯಿಸಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಇದು 2ರಿಂದ 3 ವಿಷಲ್ ಬಂದರೆ ಸಾಕು, ಬೆಂದಿರುತ್ತೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಬದನೆಕಾಯಿ ಬಜ್ಜಿಗೆ ಸ್ಟಫ್ ಮಾಡ್ಕೊಳ್ಳಿಕ್ಕೆ ನಾನೀಗ 2 ಸ್ಪೂನಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ನಿಮಗೆ ಖಾರಕ್ಕೆ ಅನುಸಾರವಾಗಿ ಚಿಲ್ಲಿ ಪೌಡ್ರನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಗರಂ ಮಸಾಲೆ 1/4 ಸ್ಪೂನಷ್ಟು ಗರಂ ಮಸಾಲನ್ನ ಹಾಕಿ ಈ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಈ ಪುಡಿನ ನಾನು ಬದನೆಕಾಯಿಗೆ ಸ್ಟಫ್ ಮಾಡಿ ಹಾಕ್ತೀನಿ. ಈಗ ಕುಕ್ಕರ್ಗೆ ಹಾಕಿದ್ವಲ್ಲ ಬಾಳೆಕಾಯಿ ಮತ್ತು ಆಲೂಗಡ್ಡೆ, ಅದು ಬೆಂದಿದೆ. ಅದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಈಗ ತಣ್ಣಗಾದ್ಮೇಲೆ ನಾನು ಬಾಳೆಕಾಯಿನ ಬಿಡಿಸಿ ಒಂದು ಬೌಲ್ಗೆ ಹಾಕಿ ಅದರ ಜೊತೆಗೆ ಅದನ್ನು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆಗೆ 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್ ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಬಾಳೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಉಂಡೆ ಮಾಡಿ ಇಟ್ಕೊಂಡ್ರೆ ಸರಿ. ಅದನ್ನು ಕಲಸಿರುವಂಥ ಕಡಲೆ ಹಿಟ್ಟೊಳಗಡೆ ಹಾಕ್ತಾಯಿದ್ದೀನಿ. ಈಗ ಮೊದಲಿಗೆ ನಾವು ಅದೊಂದು ಕಡೆ ಇರಲಿ. ಈಗ ತೆಗೆದುಕೊಂಡಿದ್ನಲ್ಲ 2 ಬದನೆಕಾಯಿ, ಅದನ್ನು ಎಣ್ಣೆಗೆ ಹಾಕಿ ಬಾಡಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವೇ ನೋಡ್ತಿದ್ರಲ್ಲ ಹೇಗೆ ಬಾಯಿ ಬಿಟ್ಟು ಅದು
ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಅದು ಆರಿದ ಮೇಲೆ ನಾನು ಆಗಲೇ ಕಡಲೆ ಬೀಜ, ಚಿಲ್ಲಿ ಪೌಡರ್, ಉಪ್ಪನ್ನ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿದ್ನಲ್ಲ, ಅದನ್ನು ಈ ಬದನೆಕಾಯಿ ಒಳಗಡೆ ತುಂಬಿ ಈ ಬದನೆಕಾಯಿನ ಕಡಲೆ ಹಿಟ್ಟಿಗೆ ಹಚ್ಚಿ ಈಗ ಬದನೆಕಾಯಿ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಬದನೆಕಾಯಿ ಬಜ್ಜಿ ಹಾಕ್ತಾಯಿದ್ದೀನಿ. ಇದೆಷ್ಟು ತುಂಬ ರುಚಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಬದನೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲ ವೆರೈಟಿ ಬಜ್ಜಿಗಳು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಈಗ ಜೊತೆಗೆ ಬಾಳೆಕಾಯಿನ ಕಲಸಿ ಉಂಡೆ ಮಾಡಿ ಹಾಕಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಬದನೆಕಾಯಿ ಮತ್ತು ಬಾಳೆಕಾಯಿ 2 ಬಜ್ಜಿ ಬೇಯ್ತಾ ಇದೆ. ಎಲ್ಲ ಕಡೆ ಚೆನ್ನಾಗಿ ಬೇಯಿಸಿ ಸುತ್ತ ಫ್ರೈ ಮಾಡಿ ಈಗ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ಅದನ್ನು ತೆಗೆದು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಆಲೂಗೆಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಸ್ಲೈಸ್ ಕಡಲೆ ಹಿಟ್ಟು ಗಜ್ಜಿ ಕರೆದ್ರೆ ಆಯಿತು. ಬಾಳೆಕಾಯಿ ಬಜ್ಜಿನೂ ರೆಡಿಯಾಗಿದೆ. ಈಗ ದೊಡ್ಡ ಪತ್ರೆ ಎಲೆ ಇದೆಯಲ್ಲ, ಈ ಬಜ್ಜಿ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ಎಲೆ ತುಂಬ ಒಳ್ಳೆಯದು. ಚರ್ಮಕ್ಕೆ ಮತ್ತು ಕೆಮ್ಮು ಬಂದಾಗ ಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಈ ರೀತಿ ಬಜ್ಜಿ ಥರ ಮಾಡಿ ಕೊಟ್ಟರೆ ತಿಂತಾರೆ. ಈಗ ದೊಡ್ಡ ಪತ್ರೆ ಎಲೆ ಬಜ್ಜಿ ರೆಡಿಯಾಗಿದೆ. ಈಗ ಬಾಳೆಕಾಯಿ ಬಜ್ಜಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ 2 ಕಡೆ ಕಡಲೆ ಹಿಟ್ಟನ್ನು ಅದ್ದಿ ಈಗ ಎಣ್ಣೆಗೆ ಹಾಕಿ 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು, ಬಜ್ಜಿ ರೆಡಿಯಾಗುತ್ತೆ. ಬಾಳೆಕಾಯಿ ಬಜ್ಜಿನೂ ಆಯಿತು. ಈಗ ದಪ್ಪ ಮೆಣಸಿನ್ಕಾಯಿ ಸ್ಲೈಸ್ನ ಮಾಡ್ಕೊಂಡಿದ್ನಲ್ಲ, ಅದನ್ನು ಕಡಲೆ ಹಿಟ್ಟು ಗಜ್ಜಿಗೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸಿ ತೆಗೆದ್ರೆ ದೊಡ್ಡ ಮೆಣಸಿನ್ಕಾಯಿದು ಬಜ್ಜಿ ಆಯಿತು. ಜೊತೆಗೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯ ಬಜ್ಜಿ ಅದನ್ನು ಜೊತೆಲಿ ಹಾಕ್ತಾಯಿದ್ದೀನಿ. ಎರಡನ್ನು 2 ರಿಂದ 3 ನಿಮಿಷದಷ್ಟು ಬೇಯಿಸಿದ್ರೆ ರುಚಿಯಾದ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿಯ ಬಜ್ಜಿ ರೆಡಿ ಆಯಿತು. ಈಗ ಆಲೂಗೆಡ್ಡೆ ಬೇಯಿಸಿದ್ವಲ್ಲ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚಿಲ್ಲಿ ಪೌಡರ್ 1/2 ಸ್ಪೂನು, ಗರಂ ಮಸಾಲೆ ಮತ್ತು ಜೀರಿಗೆ ಪುಡಿ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಆಲೂಗೆಡ್ಡೆ ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಇದನ್ನು ಬಜ್ಜಿ ಮೆಣಸಿನ್ಕಾಯಿ ಒಳಗಡೆ ಆವಾಗಲೇ ಕಟ್ ಮಾಡಿ ಇಟ್ಟಿದ್ವಲ್ಲ ಅದರೊಳಗಡೆ ಹೀಗೆ ಸ್ಟಫ್ ಮಾಡಿ ಇದನ್ನು ತೆಗೆದುಕೊಂಡಿರೋ ಬಜ್ಜಿನೆಲ್ಲ ಮೆಣಸಿನ್ಕಾಯಿಗೆಲ್ಲ ಈಗ ಸ್ಟಫ್ ಮಾಡಿ ಇಟ್ಕೊಂಡು 1 ಗ್ಲಾಸಲ್ಲಿ ಕಡಲೆ ಹಿಟ್ಟನ್ನು, ಹೀಗೆ ಕಲಸಿರೋ ಕಡಲೆ ಹಿಟ್ಟನ್ನು ಈ ರೀತಿ ಗ್ಲಾಸ್ಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಬಜ್ಜಿನ ಈ ಥರನೂ ಮಾಡ್ಬೋದು, ಇಲ್ಲ ಪಾತ್ರೆಯಲ್ಲಿ ಕಲಸಿದ್ವಲ್ಲ ಅದಕ್ಕೂ ಹಾಕಿ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಬರುತ್ತೆ. ಈಗ ಎಣ್ಣೆಗೆ ಹಾಕಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಕರಿಯೋಣ. ಈಗ ಮೆಣಸಿನ್ಕಾಯಿ ಬಜ್ಜಿನೂ ಸಹ ರೆಡಿಯಾಗಿದೆ. 2 ಕಡೆ ಚೆನ್ನಾಗಿ ಬೇಯಿಸಿದ್ರೆ 2 ರಿಂದ 3 ನಿಮಿಷ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗುತ್ತೆ. ಈಗ ಇದಾಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ನಾನು ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಒಂದು ಬೋಂಡವನ್ನು ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು, ಸಬ್ಸಿಗೆ, ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ. ಜೊತೆಗೆ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನಾನಿಲ್ಲಿ ಮೆಂತ್ಯ, ನುಗ್ಗೆ ಸೊಪ್ಪು ಮತ್ತು ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪನ್ನು ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ 4 ಹಾಕಿ ಬೋಂಡವನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ನೀವು ಸಹ ಮಾಡಿ. ಈಗ ಬೋಂಡನೂ ರೆಡಿ ಆಯಿತು. ಈಗ ಎಲ್ಲ ಬಜ್ಜಿಗಳು ರೆಡಿಯಾಗಿದೆ. ಎಲ್ಲವನ್ನು ಸರ್ವ್ ಮಾಡೋಣ. ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಬಾಳೆಕಾಯಿ ಸ್ಟಫಿಂಗ್ ಮಾಡಿರುವಂಥ ಬೋಂಡ, ಸೊಪ್ಪು ಎಲ್ಲ ಮಿಕ್ಸ್ ಮಾಡಿರುವಂಥ ಬೋಂಡ,
ಆಲೂಗೆಡ್ಡೆ ಬಜ್ಜಿ, ದಪ್ಪ ಮೆಣಸಿನ್ಕಾಯಿ ಬಜ್ಜಿ. ಈಗ ಎಲ್ಲ ಬಜ್ಜಿನೂ ರೆಡಿಯಾಗಿದೆ. ಈ ಎಲ್ಲ ಬಜ್ಜಿಗಳನ್ನು ಟೀ ಜೊತೆ ಸರ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.